ಆಲಯ ದೇವಾಲಯ ಪ್ರೇಮದ ನಿಲಯ ಮನದಲ್ಲಿ ಭಕ್ತಿ ಸುರಿಸುವ ಶಾಂತಿಯ ನಿಲಯ ಆಲಯ ದೇವಾಲಯ ಪ್ರೇಮದ ನಿಲಯ ಮನದಲ್ಲಿ ಭಕ್ತಿ ಸುರಿಸುವ ಶಾಂತಿಯ ನಿಲಯ ಭೇದ ಭಾವ ಭಯವಿಲ್ಲದ ಈ ಮಂದಿರ ಎಲ್ಲರೂ ಕೂಡಿ ನಲಿಯುವ ದೇವ ಮಂದಿರ ಭೇದ ಭಾವ ಭಯವಿಲ್ಲದ ಈ ಮಂದಿರ ಎಲ್ಲರೂ ಕೂಡಿ ನಲಿಯುವ ದೇವ ಮಂದಿರ ನೂರಾರು ಜನರು ಕೊಂಡಾಡುವ ನೂರಾರು ಜನರು ಕೊಂಡಾಡುವ ಪಿತದೇವ ನೆಲೆಸುವ ದೇಗುಲ ಪಿತದೇವ ನೆಲೆಸುವ ದೇಗುಲ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರರೇ, ಇಂದು ನಮ್ಮ ಧರ್ಮಸಭೆಯಲ್ಲಿ ಪ್ರತ್ಯೇಕವಾಗಿ ನಮ್ಮ ಭಾರತ ದೇಶದಲ್ಲಿ ಸಂತ ಮರಿಯ ವಿಯಾನಿಯ ಹಬ್ಬವನ್ನು ನಾವು ಈ ಭಾನುವಾರದಿಂದ ಇಂದು ನಾವು ಆಚರಿಸುತ್ತಿದ್ದೇವೆ. ಇಂದಿನ ಭಾನುವಾರವನ್ನು ಸಂತ ಮರಿಯ ವಿಯಾನಿ ಅವರ ಭಾನುವಾರ ಎಂಬುದಾಗಿಯೇ ಕರೆಯಲ್ಪಟ್ಟಿದೆ. ಅವರ ಹಬ್ಬ ಆಗಸ್ಟ್ 4ರಂದು. ಆದರೆ ಜನರ ಮಧ್ಯದಲ್ಲಿ ಈ ಒಂದು ಹಬ್ಬವನ್ನು ಕೊಂಡಾಡುವ ಕಾರಣಕ್ಕಾಗಿ ಈ ಭಾನುವಾರನ್ನು ಸಂತ ಜಾನ್ ಮರಿಯ ವಿಯಾನಿಯ ಭಾನುವಾರ ಎಂಬುದಾಗಿ ಕರೆದು ಗೌರವಿಸುವಂತ ದಿನವಾಗಿದೆ. ಇಂದು ವಿಶೇಷವಾಗಿ ಎಲ್ಲ ಧರ್ಮ ಕೇಂದ್ರದ ಗುರುಗಳ ಹಬ್ಬವಾಗಿದೆ. ಯಾಕೆಂದರೆ ಸಂತ ಜಾನ್ ಮರಿಯ ವಿಯಾನಿ ಅವರು ಎಲ್ಲ ಧರ್ಮ ಕೇಂದ್ರದ ಗುರುಗಳ ಪಾಲಕ ಸಂತರಾಗಿದ್ದಾರೆ. ಈ ಕಾರಣದಿಂದ ಅವರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸುವುದು ನಿಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ. ಇಂದು ಈ ಬಲಿ ಪೂಜೆಯನ್ನು ಅರ್ಪಿಸುವಾಗ ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಲಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು 5 ರೊಟ್ಟಿ 2 ಮೀನುಗಳೊಂದಿಗೆ 5,000 ಜನರು ಉಣ್ಣುವಂತೆ ಮಾಡಿದರು. ಯಾವಾಗ ನಮ್ಮಲ್ಲಿದ್ದದನ್ನು ದೇವರಿಗೆ ಸಮರ್ಪಿಸುತ್ತೇವೆಯೋ ಆಗ ದೇವರು ಅದರ ಮೂಲಕ ಅದ್ಭುತಗಳನ್ನು ನಮ್ಮ ಜೀವನದಲ್ಲಿ ಮಾಡುತ್ತಾರೆ. ಪ್ರಭು ಯೇಸು ನಮ್ಮ ಜೀವನದಲ್ಲೂ ಸಹ ಅದೇ ರೀತಿಯ ಅದ್ಭುತಗಳನ್ನು ಮಾಡಲೆಂದು ದೇವರಲ್ಲಿ ಬೇಡಿಕೊಳ್ಳುತ್ತಾ ನಾವು ಮಾಡಿದಂತ ಎಲ್ಲಾ ಪಾಪಗಳಿಗೋಸ್ಕರ ದೇವರಲ್ಲಿ ಕ್ಷಮೆ ಯಾಚಿಸಿ ಈ ಬಲಿ ಪೂಜೆಯಲ್ಲಿ ಯೋಗ್ಯ ರೀತಿಯಲ್ಲಿ ಭಾಗವಹಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ.
ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಂನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮ್ಮ ದಯ ತೋರಿಸಿ ನಾವು ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ದಯಾಕರ ದೇವಾ ಮೊರೆಯಿಡುವೆ, ದಯೆ ತೋರು ಕರುಣಾಕರ ಕ್ರಿಸ್ತ, ಕರುಣಿಸಿ ಕಾಪಾಡು. ದಯಾಕರ ದೇವಾ ಮೊರೆಯಿಡುವೆ, ದಯೆ ತೋರು. ಮಹಿಮೆಯು ಸಲ್ಲಲಿ ಮಹೋನ್ನತಗೆ, ದೇವರ ಶಾಂತಿಯು ಮನುಜನಿಗೆ. ಮಹಿಮೆಯು ಸಲ್ಲಲಿ ಮಹೋನ್ನತಗೆ, ದೇವರ ಶಾಂತಿಯು ಮನುಜನಿಗೆ. ಶಾಂತಿ 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 ಶಾಂತಿ. ಕರ್ತನೇ ದೇವನೇ, ಸ್ವರ್ಗದ ರಾಜನು ನೀನು, ಸೃಷ್ಟಿಯ ಮೂಲವೇ, ಪ್ರೀತಿಯ ತಂದೆಯೇ. ಹೊಗಳುತ್ತ ನಮಿಸುವೆವು, ಸ್ತುತಿಸಿ ಕೊಂಡಾಡುವೆವು, ನಿನ್ನಯ ಮಹಿಮೆಯನ್ನು ಸಾರುತ್ತ ಹಾಡುವೆವು. ಮಹಿಮೆಯು ಸಲ್ಲಲಿ ಮಹೋನ್ನತಗೆ, ದೇವರ ಶಾಂತಿಯು ಮನುಜನಿಗೆ. ಮಹಿಮೆಯು ಸಲ್ಲಲಿ ಮಹೋನ್ನತಗೆ, ದೇವರ ಶಾಂತಿಯು ಮನುಜನಿಗೆ. ಶಾಂತಿ 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 ಶಾಂತಿ. ದೇವರ ಪುತ್ರನು ಯೇಸು ಕ್ರಿಸ್ತನು ನೀನು, ಪರಿಶುದ್ಧ ದೇವನು, ಮುಕ್ತಿಯ ದಾತನು. ಕರುಣೆಯ ತೋರಿರಿ, ವಿನಯದಿ ಕೇಳುವೆವು, ಪ್ರಾರ್ಥನೆ ಆಲಿಸಲು ಭಕ್ತಿಯಿಂದ ಬೇಡುವೆವು. ಮಹಿಮೆಯು ಸಲ್ಲಲಿ ಮಹೋನ್ನತಗೆ, ದೇವರ ಶಾಂತಿಯು ಮನುಜರಿಗೆ. ಮಹಿಮೆಯು ಸಲ್ಲಲಿ ಮಹೋನ್ನತಗೆ, ದೇವರ ಶಾಂತಿಯು ಮನುಜರಿಗೆ. ಶಾಂತಿ 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 ಶಾಂತಿ. ವರಗಳ ಎದೆಯೊಡು ಸುರಿಸುವ ದೇವನು ನೀನು, ಪಾವನ ಆತ್ಮನು, ನಿತ್ಯ ದೇವನು, ಉನ್ನತ ದೇವನು, ಪರಮ ಪವಿತ್ರನು, ದೇವರ ಮಹಿಮೆಗೆ ಸರಿಸಮ ಪಾತ್ರನು. ಮಹಿಮೆಯು ಸಲ್ಲಲಿ ಮಹೋನ್ನತಗೆ, ದೇವರ ಶಾಂತಿಯು ಮನುಜರಿಗೆ. ಮಹಿಮೆಯು ಸಲ್ಲಲಿ ಮಹೋನ್ನತಗೆ, ದೇವರ ಶಾಂತಿಯು ಮನುಜನಿಗೆ.
ದೇವರೇ ಅವಿರತ ಕರುಣೆಯಿಂದ ನಿಮ್ಮ ಸೇವಕರ ಬಳಿ ಬಂದು ಅವರ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ನೀಡಿರಿ. ನಿಮ್ಮನ್ನು ತಮ್ಮ ಸೃಷ್ಟಿಕರ್ತರು ಮಾರ್ಗದರ್ಶಕರು ಎಂದು ನಿಮ್ಮಲ್ಲಿ ಮಹಿಮೆಪಡಿಸುತ್ತಿರುವ ಇವರಿಗೆ ನೀವು ಸೃಷ್ಟಿಸಿದ್ದನ್ನು ಪುನಃಸ್ಥಾಪಿಸಿದನ್ನು ಸುರಕ್ಷಿತವಾಗಿ ಕಾಪಾಡಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಎಲೆ ಬಾಯಾರಿದ ಜನರೇ, ನೀರಿನ ಬಳಿಗೆ ಬನ್ನಿ. ಹಣವಿಲ್ಲದವರೇ ಬನ್ನಿ, ಅನ್ನವನ್ನು ತೆಗೆದುಕೊಂಡು ತಿನ್ನಿ. ಹಾಲನ್ನು ದ್ರಾಕ್ಷಾರಸವನ್ನು ಕ್ರಯವಿಲ್ಲದೆ ಕೊಂಡುಕೊಳ್ಳಿ. ಆಹಾರವಲ್ಲದಕ್ಕೆ ಹಣವನ್ನು ವ್ಯಯ ಮಾಡುವುದೇಕೆ? ತೃಪ್ತಿ ತರದ ಪದಾರ್ಥಕ್ಕೆ ನಿಮ್ಮ ದುಡಿತದ ವೆಚ್ಚವೇಕೆ? ಕಿವಿ ಕೊಡಿ ನನಗೆ ಒಳಿತನ್ನು, ತಿಂದು ಆನಂದ ಪಡಿ ಆ ಭ್ರಷ್ಟಾನ್ನವುಂಡು. ಕಿವಿಯು ನಿತ್ತ ತಿರುಗಿಸಿ ಬನ್ನಿ ನನ್ನ ಬಳಿಗೆ, ಬದುಕಿ ಬಾಳುವಿರಿ ನೀವು ಕಿವಿ ಕೊಟ್ಟರೆ ನನಗೆ. ದಾವೀದನಿಗೆ ವಾಗ್ದಾನವಿದ್ದ ವರವ ಇವೆ ನಿಮಗೆ, ಮಾಡಿಕೊಳ್ಳುವೆ ಚಿರವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭು ನೀ ಕೈ ನೀಡಿ ಎಲ್ಲರ ಕೋರಿಕೆಗಳನ್ನು ಈಡೇರಿಸುತ್ತಿ. ಪ್ರಭು ನೀ ಕೈ ನೀಡಿ ಎಲ್ಲರ ಕೋರಿಕೆಗಳನ್ನು ಈಡೇರಿಸುತ್ತಿ. ಪ್ರಭು ದಯಾನಿಧಿ, ಕೃಪಾಸಾಗರನು, ಸಹನಶೀಲನು, ಪ್ರೀತಿಪೂರ್ಣನು. ಪ್ರಭುವಿನ ಕರುಣೆ ಎಲ್ಲರ ಮೇಲೆ, ಆತನ ಕೃಪೆಯು ಸೃಷ್ಟಿಯ ಮೇಲೆ. ಶ್ಲೋಕ. ಪ್ರಭು ನೀ ಕೈ ನೀಡಿ ಎಲ್ಲರ ಕೋರಿಕೆಗಳನ್ನು ಈಡೇರಿಸುತ್ತಿ. ಎಲ್ಲ ಜೀವಿಗಳ ಕಣ್ಣು ಪ್ರಭು ನಾಟಿವೆ ನಿನ್ನ ಕಡೆಗೆ, ಕಾಲ ಕಾಲಕ್ಕೆ ಕೊಡುವೆ ಆಹಾರವನ್ನು ಅವುಗಳಿಗೆ. ಎಲ್ಲ ಜೀವಿಗಳಿಗೆ ನೀ ಕೈ ನೀಡುವವನು, ಎಲ್ಲರ ಕೋರಿಕೆಗಳನ್ನು ಈಡೇರಿಸುವನು. ಶ್ಲೋಕ. ಪ್ರಭು ನೀ ಕೈ ನೀಡಿ ಎಲ್ಲರ ಕೋರಿಕೆಗಳನ್ನು ಈಡೇರಿಸುತ್ತಿ. ಪ್ರಭುವಿನ ಮಾರ್ಗ ಧರ್ಮಸಮ್ಮತ, ಆತನ ಕಾರ್ಯವೆಲ್ಲ ಪುನೀತ. ಹತ್ತಿರ ಇರಲು ಪ್ರಭು ಕರೆಯುವವರೆಲ್ಲರಿಗೆ, ಯಥಾರ್ಥವಾಗಿ ಆತನನ್ನು ಅರಸುವವರಿಗೆ. ಶ್ಲೋಕ. ಪ್ರಭು ನೀ ಕೈ ನೀಡಿ ಎಲ್ಲರ ಕೋರಿಕೆಗಳನ್ನು ಈಡೇರಿಸುತ್ತಿ. ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ? ಕಷ್ಟ, ಸಂಕಟ, ಇಕ್ಕಟ್ಟು, ಬಿಕ್ಕಟ್ಟು, ಹಿಂಸೆ, ಬಾಧೆ ಇವುಗಳಿಂದ ಸಾಧ್ಯವೇ ಇಲ್ಲ. ಹಸಿವು, ನೀರಡಿಕೆ, ನಗ್ನ ಸ್ಥಿತಿ, ಆಪತ್ತು, ವಿಪತ್ತು, ಖಡ್ಗ, ಕಟಾರಗಳಿಂದ ಸಾಧ್ಯವೇ? ಎಂದಿಗೂ ಇಲ್ಲ. ಪವಿತ್ರ ಗ್ರಂಥದಲ್ಲಿ ಹೀಗೆ ಬರೆಯಲಾಗಿದೆ: ದಿನವಿಡೀ ನಿಮಗೋಸ್ಕರವೇ ಸಾವಿಗೀಡಾಗುತ್ತಿದ್ದೆವು ನಾವು, ವಧ್ಯಸ್ಥಾನಕ್ಕೆ ಒಯ್ದ ಕುರಿಗಳಂತೆ ಪರಿಗಣಿತರಾಗುತ್ತಿದ್ದೆವು ನಾವು. ನಮ್ಮನ್ನು ಪ್ರೀತಿಸಿದ ಯೇಸು ಕ್ರಿಸ್ತರ ಮುಖಾಂತರ ಇವೆಲ್ಲವುಗಳಲ್ಲಿಯೂ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ. ಸಾವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮರಾಗಲಿ, ಈಗಿನ ಸಂತತಿಗಳೇ ಆಗಲಿ, ಭವಿಷ್ಯದ ಆಗು ಹೋಗುಗಳೇ ಆಗಲಿ, ಯಾವ ಶಕ್ತಿಗಳೇ ಆಗಲಿ, ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ತೋರಿ ಬಂದ ದೈವ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಾರವು. ಅಂತೆಯೇ ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಸೃಷ್ಟಿ ಸಮಸ್ತಗಳಲ್ಲಿ ಯಾವುದೇ ಆಗಲಿ ಆ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಇದು ನಿಶ್ಚಯ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Hallelujah.
ಒಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತೆಯಸರು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭುವೇ ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೋನನ ಮರಣದ ಸಮಾಚಾರವನ್ನು ಕೇಳಿದ ಯೇಸು ಆ ಸ್ಥಳವನ್ನು ಬಿಟ್ಟು ದೋಣಿ ಹತ್ತಿ ನಿರ್ಜನ ಪ್ರದೇಶಕ್ಕೆ ಒಬ್ಬಂಟಿಗರಾಗಿ ಹೊರಟರು. ಇದನ್ನು ತಿಳಿದುಕೊಂಡ ಜನರು ಊರೂರುಗಳಿಂದ ಹೊರಟು ಗುಂಪು ಗುಂಪಾಗಿ ಅವರ ಹಿಂದೆಯೇ ಕಾಲ್ದಾರಿಯಲ್ಲಿ ನಡೆದು ಹೋದರು. ಯೇಸು ದೋಣಿಯಿಂದ ಇಳಿದಾಗ ದೊಡ್ಡ ಜನ ಸಮೂಹ ಆಗಲೇ ಅಲ್ಲಿ ಸೇರಿತ್ತು. ಆ ಸಮೂಹವನ್ನು ಕಂಡು ಅವರ ಮನ ಕರಗಿತು. ಅವರಲ್ಲಿ ಅಸ್ವಸ್ಥರಾಗಿದ್ದವರನ್ನು ಗುಣಪಡಿಸಿದರು. ಸಂಜೆಯಾದಾಗ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಇದು ನಿರ್ಜನ ಪ್ರದೇಶ, ಈಗಾಗಲೇ ಹೊತ್ತು ಮೀರಿ ಹೋಗಿದೆ, ಜನಸಮೂಹವನ್ನು ಕಳುಹಿಸಿಬಿಡಿ, ಹಳ್ಳಿ ಪಳ್ಳಿಗಳಿಗೆ ಹೋಗಿ ಅವರಿಗೆ ಬೇಕಾದ ತಿಂಡಿ ತಿನಿಸುಗಳನ್ನು ಕೊಂಡುಕೊಡಲಿ ಎಂದರು. ಅದಕ್ಕೆ ಯೇಸು, ಅವರು ಹೋಗಬೇಕಾಗಿಲ್ಲ, ನೀವೇ ಅವರಿಗೆ ಊಟಕ್ಕೆ ಏನಾದರೂ ಕೊಡಿ ಎಂದರು. ಶಿಷ್ಯರು ಪ್ರತ್ಯುತ್ತರವಾಗಿ, ನಮ್ಮ ಬಳಿ 5 ರೊಟ್ಟಿ ಮತ್ತು 2 ಮೀನುಗಳು ಮಾತ್ರ ಇವೆ ಎಂದರು. ಯೇಸು, ಅವನು ಇಲ್ಲಿಗೆ ತನ್ನಿ ಎಂದು ಹೇಳಿ ಜನರೆಲ್ಲರೂ ಹುಲ್ಲಿನ ಮೇಲೆ ಕುಳಿತುಕೊಳ್ಳುವಂತೆ ಅಪ್ಪಣೆ ಮಾಡಿದರು. ಬಳಿಕ ಆ 5 ರೊಟ್ಟಿಗಳನ್ನು 2 ಮೀನುಗಳನ್ನು ತೆಗೆದುಕೊಂಡು ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೇವರಿಗೆ ಸ್ತೋತ್ರ ಸಲ್ಲಿಸಿ ತರುವಾಯ ರೊಟ್ಟಿಗಳನ್ನು ಮುರಿದು ಶಿಷ್ಯರಿಗೆ ಕೊಟ್ಟರು. ಶಿಷ್ಯರು ಜನರಿಗೆ ಹಂಚಿದರು. ಎಲ್ಲರೂ ಹೊಟ್ಟೆ ತುಂಬ ತಿಂದು ತೃಪ್ತರಾದರು. ಉಳಿದಿದ್ದ ತುಂಡುಗಳನ್ನು ಒಟ್ಟುಗೂಡಿಸಿದಾಗ ಅವು 12 ಬುಟ್ಟಿಗಳು ತುಂಬ ಆದವು. ಊಟ ಮಾಡಿದವರಲ್ಲಿ ಹೆಂಗಸರು ಮಕ್ಕಳನ್ನು ಬಿಟ್ಟರೆ ಗಂಡಸರೇ ಸುಮಾರು 5,000 ಇದ್ದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರನೇ, ಇಂದಿನ ಭಾನುವಾರವನ್ನು ಸಂತ ಜಾನ್ ಮರಿಯ ವಿಯನ್ನಿಯ ಭಾನುವಾರ ಎಂಬುದಾಗಿ ಕರೆಯಲಾಗಿದೆ. ಅವರಿಗೆ ವಿಶೇಷ ಗೌರವವನ್ನು ನೀಡುವ ಸಲುವಾಗಿ ಈ ರೀತಿ ಕರೆಯಲಾಗಿದೆ. ಹಾಗೂ ಭಾನುವಾರ ದಿವಸ ಧರ್ಮಕ್ಕೆಂದು ಎಲ್ಲಾ ಜನರು ಒಟ್ಟುಗೂಡುವಂತ ಒಂದು ಸಂದರ್ಭವಾದ ಕಾರಣ ಆ ದಿವಸದಂದು ಅವರಿಗೆ ವಿಶೇಷ ಗೌರವವನ್ನು ಸಲ್ಲಿಸುವ ಕಾರಣವಾಗಿ ಇಂದಿನ ಭಾನುವಾರವನ್ನು ಸಂತ ಜಾನ್ ಮರಿಯ ವಿಯನ್ನಿ ಭಾನುವಾರ ಎಂಬುದಾಗಿ ಕರೆಯಲಾಗಿದೆ. ಅವರ ವಿಷಯವಾಗಿ ಸ್ವಲ್ಪ ತಿಳಿಸಲು ನಾನು ನಿಮಗೆ ತಿಳಿಸಲು ಇಚ್ಛೆ ಪಡುತ್ತೇನೆ. ಸಂತ ಜಾನ್ ಮರಿಯ ವಿಯನ್ನಿ ಅವರು 1786ರಲ್ಲಿ ಫ್ರಾನ್ಸಿನ ಆರ್ಡಿಲ್ಲಿ ಎಂಬ ಸ್ಥಳದಲ್ಲಿ ಜನಿಸಿದರು. ಅವರ ತಂದೆ ತಾಯಿಯವರ ಕುಟುಂಬವು ರೈತರ ಕುಟುಂಬವಾಗಿತ್ತು. ಅವರು ಹುಟ್ಟಿದಂತ ಸಂದರ್ಭದಲ್ಲಿ ಫ್ರಾನ್ಸ್ ದೇಶದಲ್ಲಿ ಮಹಾಕ್ರಾಂತಿ ಒಂದು ಪ್ರಾರಂಭವಾಗಿತ್ತು. ಎಷ್ಟೋ ಚರ್ಚ್ಗಳನ್ನು ನಾಶಗೊಳಿಸಿದರು, ಎಷ್ಟೋ ಚರ್ಚ್ಗಳನ್ನು ಮುಚ್ಚಲಾಗಿತ್ತು, ಗುರುಗಳನ್ನು ಕನ್ಯಾಸ್ತ್ರೀಯನ್ನು ಅಲ್ಲಿಂದ ಓಡಿಸಲಾಗಿತ್ತು, ಜನರು ಸಹ ಅಲ್ಲಿಂದ ಹೋಗುತ್ತಿದ್ದರು. ಆದರೆ ಈ ಒಂದು ಕುಟುಂಬ ಆ ಕಷ್ಟದ ಸಂದರ್ಭದಲ್ಲಿ ಅದೇ ಸ್ಥಳದಲ್ಲಿದ್ದು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸಿ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಭಯಭಕ್ತಿಯಲ್ಲಿ ಬೆಳೆಸಿದರು. ತನ್ನ 8ನೇ ವಯಸ್ಸಿನಲ್ಲಿ ಸಂತ ಜಾನ್ ಮರಿಯ ವಿಯನ್ನಿ ಅವರನ್ನು
ತಂದೆ ತಾಯಂದಿರು ದನ ಕಾಯಲಿಕ್ಕೆ ಬಿಡುತ್ತಾರೆ. ಆದರೆ ಇವರು ದನ ಕುರಿಗಳನ್ನು ಹೊಲ ಗದ್ದೆಗಳಲ್ಲಿ ಕಾಡಿನಲ್ಲಿ ಬಿಟ್ಟು ಪ್ರಾರ್ಥನೆಯಲ್ಲಿ ತೊಡಗುತ್ತಿದ್ದರು. ಹೆಚ್ಚಾದಂತ ಕಾಲ ಪ್ರಾರ್ಥನೆ ಮಾಡ್ತಾ ಇದ್ರು. ತನ್ನ 13ನೇ ವಯಸ್ಸಿನಲ್ಲಿ ಹೊಸ ಪ್ರಸಾದವನ್ನು ಸ್ವೀಕರಿಸಿ ಅಂತು ನಾನು ಒಬ್ಬ ಗುರು ಆಗುತ್ತೇನೆ ಎಂಬ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆದರೆ ಅವರಿಗೆ ಶಿಕ್ಷಣ ಇರಲಿಲ್ಲ. ನಂತರ ಅಂದಿನ ದಿವಸ ಲ್ಯಾಟಿನ್ ಭಾಷೆಯು ಆಗಿನ ಮಾಧ್ಯಮವಾಗಿತ್ತು. ಆ ಭಾಷೆ ಗೊತ್ತಿರಲೇಬೇಕು ಒಬ್ಬ ಗುರು ಆಗಬೇಕಾದ್ರೆ. ಇವರಿಗೆ ಲ್ಯಾಟಿನ್ ಭಾಷೆ ಕಲಿಯಲಿಕ್ಕೆ ಆಗಲಿಲ್ಲ, ತುಂಬಾ ಕಷ್ಟ ಆಯಿತು. ಆದ್ರಿಂದ ಅವರ ಸ್ನೇಹಿತರೆಲ್ಲ ಗುರುಗಳಾದ್ರು, ಆದರೆ ಇವರು ಗುರುಗಳಾಗ್ಲಿಕ್ಕೆ ಆಗಲಿಲ್ಲ. ಅವರನ್ನು ಹಾಗೇ ಬಿಟ್ಟಿದ್ರು. ಯಾಕಂದ್ರೆ ಲ್ಯಾಟಿನ್ ಭಾಷೆ ಅವರಿಗೆ ಗೊತ್ತಿಲ್ಲದ ಕಾರಣ. ಆ ಸಂದರ್ಭದಲ್ಲಿ ಅಟ್ಟೆಬಾಲಿ ಎಂಬ ಗುರುಶ್ರೇಷ್ಠರು ಇವರ ದೀನತೆ, ಸರಳತೆ, ವಿಧೇಯತೆ, ಆಧ್ಯಾತ್ಮಿಕ ಜೀವನ ಇವುಗಳನ್ನೆಲ್ಲ ನೋಡಿ ಅವರಿಗೆ ತುಂಬಾ ಆಗಾಗ ಅವರ ನೋವನ್ನು ತೋಡ್ಕೊಳ್ತಾರೆ. ನಾನು ಗುರುಗಳಾಗಬೇಕು ಆ ಒಂದು ಆಸೆಯನ್ನು ಅವರು ಆಗಾಗ ಆ ಗುರುಶ್ರೇಷ್ಠಗಳಲ್ಲಿ ಇದರಲ್ಲಿ ಹೇಳ್ಕೊಡ್ತಾ ಇದ್ರು. ಇದನ್ನು ನೋಡಿದಂತ ಗುರುಶ್ರೇಷ್ಠರು ಬಿಷಪ್ರಿಗೆ ರೆಕಮೆಂಡ್ ಮಾಡಿ ಏನಾದರೂ ಮಾಡಿ ಇವರಿಗೆ ಪಟ್ಟಾಭಿಷೇಕವನ್ನು ನೀಡಿ ಎಂಬುದಾಗಿ ಹೇಳಿದ ಕಾರಣ ಈ ಗುರುಶ್ರೇಷ್ಠರ ಸಹಾಯದಿಂದ, ಅಂದಿನ ಕಾಡಿನಲ್ಲವರ ಸಹಾಯದಿಂದ ಇವರು 1815ರಲ್ಲಿ ಆಗಸ್ಟ್ 9ರಂದು ಗುರು ಪಟ್ಟಾಭಿಷೇಕವನ್ನು ಪಡೆದುಕೊಳ್ಳುತ್ತಾರೆ. 2 ವರ್ಷಗಳ ಕಾಲ ಸಹಾಯಕ ಗುರುಗಳಾಗಿ ಒಂದು ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸುತ್ತಿರ್ತಾರೆ. ನಂತರ ಆರ್ಸ್ ಎಂಬ ಒಂದು ಸ್ಥಳ, ಒಂದು ಧರ್ಮ ಕೇಂದ್ರ, ಅದು ಒಂದು ಚಿಕ್ಕ ಹಳ್ಳಿ. ಆ ಹಳ್ಳಿಗೆ ಸೋದೋಮ್ ಗೊಮರದ ರೀತಿಯಲ್ಲಿತ್ತು. ಅಂದ್ರೆ ಎಲ್ಲಾ ರೀತಿಯ ಪಾಪಗಳನ್ನು ಮಾಡ್ತಾರೆ. ಅವ್ರು ದೇವಾಲಯಕ್ಕೆ ಹೋಗ್ತಾ ಇರಲಿಲ್ಲ. ದೇವಸ್ಥಾನ ಸುಮ್ಮನೆ ಯಾರು ಇಲ್ಲದಂತ ಒಂದು ಸ್ಥಳವಾಗಿತ್ತು. ಕುಡಿಯುವುದು, ಜೂಜಾಟ ಆಡುವುದು, ವೇಷಾಟಿಕೆಯಲ್ಲಿರುವುದು, ಈ ರೀತಿ ಎಲ್ಲಾ ರೀತಿಯ ಪಾಪಗಳ ಜೀವನ ನಡೆಸುತ್ತಿದ್ದರು ಆ ಹಳ್ಳಿಯಲ್ಲಿ ಜನರು. ಅಲ್ಲಿ ಯಾವ ಗುರುಗಳು ಹೋಗ್ಲಿಕ್ಕೆ ಇಷ್ಟಪಡುತ್ತಿರಲಿಲ್ಲ. ನಂತರ ಬಿಷಪರು ಯೋಚನೆ ಮಾಡಿದ್ರು, ಯಾರು ಗುರುಗಳು ಹೋಗ್ತಾ ಇಲ್ಲ, ಇವರಿಗೆ ಹೇಗಿದ್ರು ಅಷ್ಟೊಂದು ವಿದ್ಯಾಭ್ಯಾಸ, ಲ್ಯಾಟಿನ್ ಕಲ್ತ್ಕೊಂಡಿಲ್ಲ, ವಿದ್ಯಾಭ್ಯಾಸ ಇಲ್ಲ, ಅಲ್ಲಿಗೆ ಕಳಿಸ್ಬಿಡೋಣ ಅಂತ ಹೇಳಿ ಇವರನ್ನು ಆ ಆರ್ಸ್ ಎಂಬ ಸ್ಥಳಕ್ಕೆ ಕಳಿಸ್ತಾರೆ. ಅವರು ಸಂತೋಷದಿಂದ ಒಪ್ಪಿಕೊಳ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಜನ ಯಾರು ದೇವಾಲಯಕ್ಕೆ ಬರ್ತಾ ಇರಲಿಲ್ಲ. ಭಯಂಕರವಾದ ಪಾಪಮಯ ಜೀವನ ನಡೆಸುತ್ತಿದ್ದರು ಇಡೀ ಆರ್ಸ್ ಎಂಬ ಹಳ್ಳಿ. ಮೆಲ್ಲಗೆ ಸುಮಾರು 40 ವರ್ಷಗಳ ಕಾಲ ತೆಗೆದುಕೊಂಡಿತ್ತು. ಇಡೀ ಹಳ್ಳಿಯನ್ನೇ ಪರಿವರ್ತಿಸಿದರು. ಹೇಗೆ? ಅವರು ಮನೆ ಮನೆಗೆ ಹೋಗಿ ಭೇಟಿ ಕೊಟ್ಟು ಅವರಿಗೆ ಕೌನ್ಸಿಲ್ ಏನು ಮಾಡಲಿಲ್ಲ. ಸುಮಾರು 16ರಿಂದ 18 ಗಂಟೆಗಳ ಕಾಲ ಪರಮಪ್ರಸಾದದ ಸಂಪುಟದ ಮುಂದೆ ಮೊಣಕಾಲು ಊರಿ ಪ್ರಾರ್ಥಿಸುತ್ತಾರೆ. ಆ ಜನರಿಗಾಗಿ, ಹಳ್ಳಿಗಾಗಿ ಪ್ರಾರ್ಥಿಸುತ್ತಾ ಪ್ರಾರ್ಥನೆ ಮೂಲಕ ಪರಿವರ್ತನೆ ತಂದರು. ಪ್ರಿಯ ಸಹೋದರ ಸಹೋದರಿ, ಎಷ್ಟೋ ಜನರು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿರೋರು, ಇಲ್ಲ ನಾವು ಜನರ ಹತ್ರ ಹೋಗ್ಬೇಕು, ಅವ್ರ ಹತ್ರ ಮಾತಾಡಬೇಕು, ಅವರ ಕಷ್ಟಗಳು ನೋಡ್ಬೇಕು, ಅವರ ಕಷ್ಟದಲ್ಲಿದ್ದಾರೆ, ಹಾಗೆ ಹೀಗೆ ಅಂತ ದೇವರಿಗೆ ಕಮ್ಮಿ ಸಮಯ ಕೊಟ್ಟು ಹೆಚ್ಚಾದಂತ ಸಮಯ ಈ ರೀತಿ ಸೇವೆಯಲ್ಲಿ ತೊಡಗುತ್ತಾರೆ. ದೇವರಿಂದ ಅಸಾಧ್ಯವಾದ ಯಾವುದಿಲ್ಲ. ಯಾವುದೇ ರೀತಿಯ ಕಷ್ಟ ತೊಂದರೆಗಳು ಬಂದರು ದೇವರು ಅದಕ್ಕೆ ಅದರ ನಿವಾರಣೆಯನ್ನು ಮಾಡಲು ಸಾಧ್ಯ. ಇದು
ಸಂತ ಜಾನ್ ಮರಿಯ ವಿಯನಿಯ ಜೀವನದಲ್ಲಿ ನಾವು ನೋಡ್ತೀವಿ. ಒಬ್ಬೊಬ್ಬರಾಗಿ ಪರಿವರ್ತನೆ ಆಗಲು ಪ್ರಾರಂಭಿಸಿದ್ರು. ಅದು ಒಂದು ಯಾತ್ರಾ ಸ್ಥಳವಾಯಿತು. ನಂತರ ಅಲ್ಲಿ ಕಾನೂನು ಇದರ ಪ್ರಕಾರ ಕಂಟ್ರೋಲ್ ಮಾಡ್ಲಿಕ್ಕಾಗಲಿಲ್ಲ. ಸರ್ಕಾರವು ಪೊಲೀಸ್ಗಳನ್ನು ಇಟ್ಟರು. ನಂತರ ಸರ್ಕಾರವು ಅದು ಯಾತ್ರಾ ಸ್ಥಳವಾದ ಕಾರಣ ಅವರ ಜೀವಂತ ಕಾಲದಲ್ಲೇ ವಾಹನದ ಸೌಕರ್ಯಗಳನ್ನು ಸರ್ಕಾರ ಮಾಡಿಕೊಟ್ಟಿತ್ತು. ಖಾಲಿ ಅವರಲ್ಲಿ ಪಾಪ ವಿಜ್ಞಾಪನೆ ಮಾಡ್ಲಿಕ್ಕೋಸ್ಕರ ಕಾರ್ಡಿನಲ್ಸ್ಗಳು ಅಮೆರಿಕದಿಂದ ಫ್ರಾನ್ಸ್ಗೆ ಬರ್ತಾ ಇದ್ರು. ಇಷ್ಟೊಂದು ಶ್ರೇಷ್ಠ ವ್ಯಕ್ತಿ, ಫೇಮಸ್ ಆಗಿದ್ರು ಸಂತ ಮರಿಯ ವಿಯನಿ. ಯಾವುದಕ್ಕೂ ಪ್ರಯೋಜನ ಇಲ್ಲ, ಲ್ಯಾಟಿನ್ ಕಲ್ತಿಲ್ಲ, ಅಷ್ಟೊಂದು ಧರ್ಮಸ್ಥದ ಜ್ಞಾನ ಇಲ್ಲ ಅವರಿಗೆ. ಆ ಹಳ್ಳಿಯಲ್ಲಿ ಹಾಕೋಣ ಎಂಬುದಾಗಿ ತಿಳಿದು ಕಳಿಸಿದಂತ ಆ ಗುರುವು ತನ್ನ ತ್ಯಾಗ ಪ್ರಾರ್ಥನೆ ಮೂಲಕ ದೇವರಿಂದ ಅಸಾಧ್ಯ, ನಮ್ಗೆ ಅದಕ್ಕೆ ಶಿಕ್ಷಣ ಬೇಡ, ಈ ಧರ್ಮಶಾಸ್ತ್ರ ಇದೆಲ್ಲ ಅಷ್ಟೊಂದು ಅವಶ್ಯಕತೆ ಇಲ್ಲ, ದೇವರಿಂದ ಅಸಾಧ್ಯವಾದ ಯಾವುದೂ ಇಲ್ಲ ಎಂಬುದಾಗಿ ತನ್ನ ಪ್ರಾರ್ಥನೆ, ಉಪವಾಸ ಮತ್ತು ತಪಸ್ಸು, ವ್ರತಗಳಿಂದ ಅವರು ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಅವರು ಧರ್ಮಕೇಂದ್ರದ ಗುರುಗಳಾದ ಕಾರಣ ಇಂದು ಎಲ್ಲಾ ಧರ್ಮಕೇಂದ್ರದ ಗುರುಗಳಿಗೆ ಅವರು ಪಾಲಕ ಸಂತರಾಗಿದ್ದಾರೆ. ಆದ್ದರಿಂದ ಇಂದು ಧರ್ಮಸಭೆಯು ವಿಶೇಷವಾಗಿ ಕೇಳಿಕೊಳ್ಳುತ್ತದೆ, ಎಲ್ಲಾ ಧರ್ಮಕೇಂದ್ರದ ಗುರುಗಳಿಗೋಸ್ಕರ ನೀವು ಪ್ರಾರ್ಥಿಸಬೇಕು ಎಂಬುದಾಗಿ. ಪ್ರಿಯ ಸೋದರ ಸೋದರಿ, ಅಷ್ಟೊಂದು ಅದ್ಭುತಗಳನ್ನು ಮಾಡ್ತಾ ಇರುವ ಅವರಿಗೆ ಕಷ್ಟ ತಪ್ಪಿರಲಿಲ್ಲ. ಹಲವಾರು ನಿಂದನೆಗಳಿಗೆ, ಹಲವಾರು ರೀತಿಯ ಕಷ್ಟಗಳಿಗೆ ಅವರು ಒಳಗಾಗಿದ್ದರು. ಅವರ ಸಹಪಾಠಿಗಳು, ಗುರುಗಳು ಅವರ ವಿಷಯವಾಗಿ ಕೆಟ್ಟದಾಗಿ ಬಿಷಪ್ ಅಲ್ಲಿ ಹೇಳಿದ್ರು. ಯಾಕೆಂದ್ರೆ ಅದ್ಭುತಗಳು ಮಾಡ್ತಾ ಇದ್ರೆ ಏನೇನೋ ನಡೀತಾ ಇದೆ. ಹಾಗಾಗಿ ಅವರು ಸ್ವಲ್ಪ ನೆಗೆಟಿವ್ ಆಗಿ ಬಿಷಪ್ಗೆ ರಿಪೋರ್ಟ್ ಅನ್ನು ಕೊಟ್ಟರು. ಮಾತ್ರವಲ್ಲ, ಅವರು ಸಂತರಾಗಿದ್ದರು ಸಹ ಸೈತಾನನ ಪೀಡಿತ ಅವರಿಗೂ ಸಹ ಕಮ್ಮಿ ಆಗಿರಲಿಲ್ಲ. ಸೈತಾನನ ರಾತ್ರಿ ಹೊತ್ತು ಅವರನಿಗೆ ಮಲಗಲಿಕ್ಕೆ ಬಿಡ್ತಾ ಇರಲಿಲ್ಲ, ಶಾಂತವಾಗಿ ಮಲಗಲಿಕ್ಕೆ ಬಿಡ್ತಾ ಇರಲಿಲ್ಲ. ಅವರ ಮಂಚ ಅಲುಗಾಡಿಸ್ತಾ ಇತ್ತು, ಅವರ ಮಂಚ ಕೆಲವೊಮ್ಮೆ ಗಾಡಿಯಲ್ಲಿ ತೇಲ್ತಾ ಇತ್ತು, ಆ ಮಂಚದ ಕೆಳಗೆ ಬೆಂಕಿ ಉರಿತಾ ಇತ್ತು. ಹಲವಾರು ರೀತಿಯ ಪೀಡಿತ ಈ ಸೈತಾನ ಕೊಟ್ಟಿದೆ. ಆ ಸಂತರಿಗೆ ಇಂತಹ ಒಂದು ಸೈತಾನನ ಪೀಡಿತ ಇರುವಾಗ ನಾವೆಲ್ಲ ಯಾವ ಲೆಕ್ಕ? ಕೆಲವರು ಹೇಳ್ತಾರೆ ಸೈತಾನ್ ಇಲ್ಲ, ಸೈತಾನನ ಪೀಡಿತ ಇಲ್ಲ, ನಾವೇನು ಪಾಪವನ್ನು ಮಾಡ್ತಾ ಇಲ್ಲ. ಆ ಸೊದೋಮ್ ಗೊಮೋರದ ಇದು ಆರ್ಸಿನ ಹಳ್ಳಿಯ ಜನರ ರೀತಿಯಲ್ಲಿ. ಪ್ರಿಯ ಸೋದರ ಸೋದರಿ, ಸೈತಾನನ ಪೀಡಿತ. ಇನ್ನು ನಾವು ಹೆಚ್ಚಾಗಿ ದೇವರಿಗೆ ಹೋದಾಗ, ಇನ್ನು ಹೆಚ್ಚಾಗಿ ಪ್ರಾರ್ಥನೆ ಮಾಡಲು ಹೋದಾಗ ಸೈತಾನನ ಪೀಡಿತ ಖಂಡಿತ ಇನ್ನೂ ಹೆಚ್ಚಾಗತ್ತೆ. ಅದು ಬಿಡುವುದಿಲ್ಲ. ಯಾಕೆಂದ್ರೆ ಆ ಒಬ್ಬ ಗುರುವಿನಿಂದ ಇಡೀ ಹಳ್ಳಿ ಮಾರ್ಪಟ್ಟಿತ್ತು, ನಂತರ ಪರಿವರ್ತನೆ ಹೊಂದಿತ್ತು. ಆ ಒಬ್ಬ ಗುರುಗಳನ್ನ ಹಿಡ್ಕೊಂಡ್ಬಿಟ್ರೆ ಇಡೀ ಹಳ್ಳಿ ಪುನಃ ಪಾಪಕ್ಕೆ ಬರ್ಬೋದು. ಆದ್ರಿಂದ ಗುರುಗಳಿಗೆ ಪ್ರತ್ಯೇಕವಾಗಿ, ಯಾಕೆಂದ್ರೆ ಗುರುಗಳ ಮೂಲಕ ಎಷ್ಟೋ ಜನ ಪರಿವರ್ತನೆ ಆಗುವಂತ ಸಾಧ್ಯತೆ ಇರುತ್ತದೆ. ಸೈತಾನ್ ಬಿಡುವುದಿಲ್ಲ, ಆ ಗುರುಗಳನ್ನ ಏನಾದ್ರೂ ಮಾಡಿ ಈ ಪಾಪಕ್ಕೆ ಬೀಳುವಂತೆ ಮಾಡ್ತಾನೆ. ಈ ಕಾರಣದಿಂದ ಇವೆಲ್ಲರೂ ಗುರುಗಳಿಗೋಸ್ಕರ ವಿಶೇಷವಾಗಿ, ಏಕೆಂದ್ರೆ ಗುರುಗಳು ಈ ಒಂದು ಸೈತಾನನ ಇದಕ್ಕೆ ಪೀಡಿತಕ್ಕೆ ಒಳಗಾಗುವುದು ತುಂಬಾ ಇರುತ್ತದೆ. ಈ ಕಾರಣದಿಂದ ಗುರುಗಳಿಗೋಸ್ಕರ ಎಲ್ಲರೂ ಪ್ರಾರ್ಥಿಸಬೇಕು. ಸೈತಾನು ಅಂತವನ್ನು ಬೇರೆಯವ್ರಿಗೆ ಅಷ್ಟೊಂದು ಪೀಡಿತಕ್ಕೆ ಒಳಗಬಿಡುವುದಿಲ್ಲ. ಬೇಕಾದ್ರೆ ಬೇರೆಯವರು ಅಷ್ಟೊಂದು ಅವರ ಬೋಧನೆಯಿಂದ ಆಗಲಿ, ಅವರ ಕಾರ್ಯದಿಂದಲಾಗಲಿ, ಪ್ರಾರ್ಥನೆಯಿಂದ ಆಗಲಿ ಪರಿವರ್ತನೆ ಒಂದು ಸ್ವಲ್ಪ ಕಮ್ಮಿ. ಕೆಲವರು ಇದ್ದಾರೆ ಖಂಡಿತವಾಗಿ. ಆದರೆ ಗುರುಗಳ ಮೂಲಕ ಇದು ಆಗುವುದು ಜಾಸ್ತಿ. ಅದಕ್ಕೆ ಆ ಒಬ್ಬ ಗುರುಗಳನ್ನು ಇಟ್ಕೊಂಡ್ರೆ ಸಾಕು, ಜನ ಪರಿವರ್ತನೆ ಹೊಂದುವುದಿಲ್ಲ. ಈ ಕಾರಣದಿಂದ ಸೈತಾನ್ನ ಪ್ರೇರಣೆ ಮತ್ತು ಶೋಧನೆ ಗುರುಗಳಿಗೆ ಜಾಸ್ತಿ ಇರುತ್ತದೆ. ಈ ಕಾರಣದಿಂದ ಗುರುಗಳಿಗೋಸ್ಕರ ಎಲ್ಲಾ ಜನರು ಪ್ರಾರ್ಥನೆ ಮಾಡಬೇಕು. ಜೊತೆಗೆ ಅವರು ಖಾಲಿ ರಾತ್ರಿ ಒಂದು 3 ಗಂಟೆಗಳ ಕಾಲ ಮಾತ್ರ ನಿದ್ದೆ ಮಾಡ್ತಾರೆ. ಇಡೀ ದಿವಸ ಧರ್ಮಪ್ರಸಾದ ಮುಂದೆ ಪ್ರಾರ್ಥನೆಯನ್ನು ಕಲಿತಿದ್ರು. ಆದ್ದರಿಂದ ಗಂಟೆಗಳ ಕಾಲ ಪ್ರಾರ್ಥನೆ ಮಾಡ್ತಾ ಇದ್ರು. ಮೊದಲು ಪ್ರಾರ್ಥನೆಗೆ ಆದ್ಯತೆ ಕೊಡಿ, ನಂತರ ಬೇರೆ ವಿಷಯಗಳು. ನಿಮ್ದು ಯಾವ ಸೇವೆ ಇರಲಿ ಅದನ್ನು ನಂತರ.
ಜಾಸ್ತಿ ಸಮಯ ಪ್ರಾರ್ಥನೆಗೆ ನೀವು ಆದ್ಯತೆ ಕೊಡಿ. ನಿಮ್ಮಿಂದ ಅಸಾಧ್ಯವಾಗದಿದ್ದರೂ ದೇವರು ಅದನ್ನು ಸಾಧ್ಯವಾಗುವಂತೆ ಮಾಡುತ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು 5,000 ಜನರು ಉಣ್ಣುವಂತೆ ಮಾಡಿದರು. ಈ ಅದ್ಭುತ ಆಗ್ಲಿಕ್ಕೆ ಕಾರಣ ಏನು? ಈಗ ಆ ಜನರಲ್ಲಿ ಈ ಅದ್ಭುತ ನಡೆಯಿತು. ಎಷ್ಟೋ ಜನರನ್ನು ಪ್ರಭು ಯೇಸು ಕ್ರಿಸ್ತರು ಆ ದಿವಸ ಗುಣಪಡಿಸಿದರು. ಪ್ರಭು ಯೇಸುವಿನ ಅದ್ಭುತ ನೋಡಬೇಕಾದ್ರೆ, ಪ್ರಭು ಯೇಸುವಿನ ಅದ್ಭುತ ನಮ್ಮ ಜೀವನದಲ್ಲಿ ನಡೆಯಬೇಕಾದ್ರೆ ಇಂದಿನ ಶುಭ ಸಂದೇಶ ಏನು ಹೇಳುತ್ತದೆ? ಜನರು ಊರುಗಳಿಂದ ಹೊರಟು ಗುಂಪು ಗುಂಪಾಗಿ ಅವರ ಹಿಂದೆಯೇ ಕಾಲ್ದಾರಲ್ಲಿ ನಡೆದು ಹೋದರು. ಜನರು ಪ್ರಭು ಯೇಸುವನ್ನು ಹುಡುಕಿಕೊಂಡು ಹೋದರು. ಕಾಲ್ದಾರಿಯಿಂದ ನಡೆದುಕೊಂಡು ಹೋಗುವಾಗ ಕಷ್ಟವಿತ್ತು, ಬಿಸಿಲಿತ್ತು, ತೊಂದರೆಗಳಿತ್ತು. ಆದರೂ ಸಹ ಅದನ್ನೆಲ್ಲ ಕಡೆಗಣಿಸಿ ಆ ಪ್ರಭು ಯೇಸುವನ್ನು ನೋಡಬೇಕು, ಪ್ರಭು ಯೇಸುವಿನ ಬೋಧನೆಯನ್ನು ಆಲಿಸಬೇಕು, ಪ್ರಭು ಯೇಸುವಿನ ಸನ್ನಿಧಿಯಲ್ಲಿ ಇರಬೇಕು ಎಂಬ ನಿರ್ಧಾರದೊಂದಿಗೆ ಜನರು ಪ್ರಭು ಯೇಸು ನಮಗೆ ಬಂದಾಗ ಪ್ರಭು ಯೇಸು ಇಂದಿನ ಶುಭ ಸಂದೇಶ ಇರುತ್ತದೆ. ಅವರ ಮೇಲೆ ಕನಿಕರಗೊಂಡರು ಎಂಬುದಾಗಿ, ಆ ಸಮೂಹವನ್ನು ಕಂಡು ಅವರ ಮನ ಕರಗಿತು ಎಂಬುದಾಗಿ. ನಂತರ ಅವರನ್ನೆಲ್ಲ ಮುಟ್ಟಿ ಗುಣಪಡಿಸಿದರು. ತದನಂತರ ದೇವರಾಗಿದ್ದರು. ಜನರನ್ನು ನಮ್ಮೆಲ್ಲ ಹರಿತವರ ದೇವರಾಗಿದ್ದಾರೆ. ಈ ಕಾರಣದಿಂದ ಅವರು ಹಸಿದಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಪ್ರಭು ಯೇಸುವಿಗೆ ಗೊತ್ತಿತ್ತು. ನಿಮ್ಮಲ್ಲಿ ಏನಿದೆ ಅದನ್ನು ತಂದು ಕೊಡಿ ಎಂಬುದಾಗಿ ಹೇಳುತ್ತಾರೆ. ಒಬ್ಬ ಬಾಲಕನಲ್ಲಿ 5 ರೊಟ್ಟಿ 2 ಮೀನುಗಳಿದ್ದವು. ಅದನ್ನು ತಂದು ಪ್ರಭು ಯೇಸುವಿಗೆ ಸಮರ್ಪಿಸಿದಾಗ ಪ್ರಭು ಯೇಸು ಅದನ್ನು ಆಶೀರ್ವದಿಸಿ 5,000 ಜನರು ಉಣ್ಣುವಂತೆ ಮಾಡಿದರು. ಹೇಗೆ ಆ ಬಾಲಕನು ತನ್ನಲ್ಲಿದ್ದುದನ್ನ ಸರ್ವವನ್ನು ಪ್ರಭು ಯೇಸುವಿಗೆ ಸಮರ್ಪಿಸಿದನು, ಆ ಚಿಕ್ಕ ಕೊಡುಗೆಯಿಂದ ಪ್ರಭು ಯೇಸು 5,000 ಜನರು ಉಣ್ಣುವಂತೆ ಮಾಡುತ್ತಾರೆ. ಈ ಭೋಜನದ ಅದ್ಭುತವನ್ನು ಮಾಡುತ್ತಾರೆ. ಅದೇ ರೀತಿಯಾಗಿ ಪ್ರಿಯ ಸಹೋದರ ಸಹೋದರಿ, ಆ ಬಾಲಕನ ರೀತಿಯಲ್ಲಿ ನಮ್ಮಲ್ಲಿ ಇದ್ದುದನ್ನ ಪ್ರಭು ಯೇಸುವಿಗೆ ಸಮರ್ಪಿಸಿದಾಗ, ಪ್ರಭು ಯೇಸುವಿನ ಕಾರ್ಯಕ್ಕೆ ಸಮರ್ಪಿಸಿದಾಗ, ನಮ್ಮ ಜೀವನವನ್ನು ಸರ್ವಸ್ವವನ್ನು ಪ್ರಭು ಯೇಸುವಿಗೆ ಸಮರ್ಪಿಸಿದಾಗ, ಅದನ್ನು ಕೊಟ್ಟಾಗ ಮಾತ್ರ ನಮ್ಮನ್ನು ಆಶೀರ್ವದಿಸ್ತಾರೆ. ನಾವು ನಮ್ಮಲ್ಲಿ ಬೇಕಾದಷ್ಟು ಆಶೀರ್ವಾದ ಇದೆ, ಬೇಕಾದಷ್ಟು ವರದಾನಗಳಿದೆ. ಅದನ್ನು ನಾವು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿದಾಗ ಮಾತ್ರ ದೇವರು ಅದನ್ನು ಸ್ವೀಕರಿಸಿ ನಮ್ಮ ಜೀವನವನ್ನು ಆಶೀರ್ವದಿಸುತ್ತಾರೆ. ನಮ್ಮ ಜೀವನವನ್ನು ಸಮರ್ಪಿಸಿದಾಗ ಮಾತ್ರ ಪ್ರಭು ಯೇಸು ಕ್ರಿಸ್ತನು ಅದನ್ನು ಸ್ವೀಕರಿಸಿ ಆಶೀರ್ವದಿಸಲು ಸಾಧ್ಯ. ಪ್ರಭು ಯೇಸು ಅದನ್ನು ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸುತ್ತಾರೆ. ಆಮೆನ್. ಪರಲೋಕ ಸ್ವರ್ಗವನ್ನು ಭೂಮಿಯನ್ನು ಗೋಚರವಾದನ್ನು ಅಗೋಚರವಾದನ್ನು ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತನಾದ ಏಕದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯು ಸೃಷ್ಟಿಯಾಗದೆ ಪಿತನ ಸಹಸ್ವಭಾವಿಯಾಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರ ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಪರಲೋಕದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಂನಲ್ಲಿ ಮನುಷ್ಯರಾದರು. ಪೊಂತಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು.
ಪವಿತ್ರ ಗ್ರಂಥಗಳ ಪ್ರಕಾರ ಮೂರನೇ ದಿನ ಪುನರ್ಜೀವಂತರಾಗಿ ಇದ್ದರು, ಸ್ವರ್ಗಕ್ಕೇರಿ ಪಿತನ ಬಲಗಡೆಗೆ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಆಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ಬರಲಿರುವ ಪರಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಪ್ರೀತಿಯ ಸಹೋದರ ಸಹೋದರರೇ, ಬದುಕಿನ ಜಂಜಾಟದಲ್ಲಿ ಸೋತು ನಲಗಿರುವ ಜನತೆಗೆ ಪಿತ ದೇವರು ಕೃಪೆ ತೋರಲೆಂದು ಪ್ರಾರ್ಥಿಸೋಣ. ನಿಮ್ಮ ಉತ್ತರ, ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಜಗದ್ಗುರು ಫ್ರಾನ್ಸಿಸರು, ನಮ್ಮ ಮಹಾಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು ಮತ್ತು ಯಾಜಕರು ತಮಗೆ ವಹಿಸಿಕೊಟ್ಟ ಪಾಲನಾ ಕಾರ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಲು ಪಿತದೇವರು ಕರುಣಿಸಲೆಂದು ಪ್ರಾರ್ಥಿಸೋಣ. ಓ ಕರ್ತನೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಸಕಲ ಅಧಿಕಾರಿಗಳು, ದೇಶಾಧಿಕಾರಿಗಳು ತಮ್ಮ ಅಧೀನತ್ವದಲ್ಲಿರುವ ನಿರಾಶ್ರಿತರನ್ನು, ನಿರ್ಗತಿಕರನ್ನು ಎಂದಿಗೂ ತಳ್ಳಿಬಿಡದೆ ಅಕ್ಕರಿಂದ ಪಾಲಿಸಲು ಬೇಕಾದ ಶಕ್ತಿಯನ್ನು ಪಿತದೇವರು ನೀಡಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ನಾವು ಪಡೆದಿರುವ ಸಕಲ ಕೃಪೆಗಳಿಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ದೇವರು ನಮಗೆ ನೀಡಿರುವ ಕೊಡುಗೆಗಳನ್ನು ಇಲ್ಲದವರೊಂದಿಗೆ ಹಂಚಿಕೊಂಡು ಬಾಳಲು ಬೇಕಾದ ಧಾರಾಳ ಮನಸ್ಸನ್ನು ಪಿತದೇವರು ನಮಗೆ ನೀಡಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಪ್ರಭುವಿನ ದಿವ್ಯ ಭೋಜನದಲ್ಲಿ ಪಾಲ್ಗೊಳ್ಳಲು ಇಲ್ಲಿ ನೆರೆದಿರುವ ನಮ್ಮೆಲ್ಲರನ್ನು ಸರ್ವಶಕ್ತ ದೇವರು ಹರಸಿ ಆಶೀರ್ವದಿಸಲೆಂದು, ನಾವು ಒಂದೇ ಕುಟುಂಬದವರಂತೆ ಬಾಳಲು ಬೇಕಾದ ಕೃಪೆಯನ್ನು ದಯಾಮಯ ದೇವರು ನೀಡಲೆಂದು ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಈಗ ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮ ವೈಯಕ್ತಿಕ ಪ್ರಾರ್ಥನೆ ಕೋರಿಕೆಗಳನ್ನು ತಂದೆಯಾದ ದೇವರಿಗೆ ನಾವು ಸಮರ್ಪಿಸೋಣ. ತಂದೆಯಾದ ದೇವರೇ, ನಾವೆಲ್ಲರೂ ನಿಮ್ಮ ಮಕ್ಕಳು. ನೀವು ಪುತ್ರ ಯೇಸು ಕ್ರಿಸ್ತ ಸಹ ಭೋಜನದಲ್ಲಿ ಭಾಗವಹಿಸಲು ಕರೆಯಲ್ಪಟ್ಟವರು. ಆದ್ದರಿಂದ ಒಳಿತು ಮತ್ತು ಪಾವನತೆಯು ನಮ್ಮಲ್ಲಿ ಮೂಡಿ ಬರುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಗುರುವಿನ ಕರಗಳಲ್ಲಿ ರೊಟ್ಟಿಯ ನೀಡಿಹೆನು, ಗುರುವಿನ ಕರಗಳಲ್ಲಿ ರಸವನ್ನು ನೀಡಿಹೆನು. ಸ್ವೀಕರಿಸು ನೀಹರಸು, ಸ್ವೀಕರಿಸು ನೀಹರಸು ಎಂದು ಬೇಡುವೆನು. ದೇವಾ ಸ್ವೀಕರಿಸು ನನ್ನನ್ನು ನೀಹರಸು, ನನ್ನನ್ನು ನೀಹರಸು. ಬಾಳಿನ ಹಾದಿಯಲ್ಲಿ ಸುಖವೇ ತುಂಬಿರಲು ನಿನಗೆ ಅರ್ಪಿಪೆನು. ಮನವೆಂಬ ಮಂದಿರದಿ ನಗುವೆ ಚೆಲ್ಲಿರಲು ನಿನಗೆ ನೀಡುವೆನು. ದೇವಾ ಸ್ವೀಕರಿಸು ನನ್ನನ್ನು ನೀಹರಸು, ನನ್ನನ್ನು ನೀಹರಸು. ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮಲ್ಲಿಯೂ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಸಭೆಯ ಪ್ರಯೋಜನಕ್ಕಾಗಿಯೂ ಈಗಲೇ ತಮ್ಮ ಕರೆಗಳಿಂದ ಸ್ವೀಕರಿಸಲಿ. ಪ್ರಭು ಈ ಕಾಣಿಕೆಗಳನ್ನು ದಯಿಂದ ಪಾವನಗೊಳಿಸಿರಿ. ಈ ಆಧ್ಯಾತ್ಮಿಕ ಬಲಿ ಅರ್ಪಣೆಗಳನ್ನು ಅಂಗೀಕರಿಸಿ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆನಾಗಿ ಮಾರ್ಪಡಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ ಸರ್ವಶಕ್ತ ನಿತ್ಯ ದೇವರೇ, ನಾವೆಂದೆಂದೂ ಎಲ್ಲೆಲ್ಲೂ ನಾವು ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಚಂಚಲತೆಯ ನಿಮಿತ್ತ ನಮ್ಮ ಮೇಲೆ ಮರುಕ ತೋರಿ ಕ್ರಿಸ್ತರು ಕನ್ಯಾಮರಿಯಂನಲ್ಲಿ ಮನುಷ್ಯರಾಗಿ ಜನಿಸುವಟ್ಟು ವಿನೀತರಾದರು. ಶಿಲುಬೆಯ ಯಾತನೆಯ ಮೂಲಕ ನಿತ್ಯ ಮರಣದಿಂದ ನಮ್ಮನ್ನು ಪಾರು ಮಾಡಿದರು ಮತ್ತು ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಏಳುವುದರ ಮೂಲಕ ನಮಗೆ ನಿತ್ಯ ಜೀವ ಲಭಿಸುವಂತೆ ಮಾಡಿದರು. ಆದ್ದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಶನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನೀವು ಮಹಿಮಾಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಮ ಪೂಜ್ಯರೇ ದೇವ ತಂದೆಯೇ, ಸ್ವರ್ಗಗಣಗಳ ಸೇನೆಗಧಿಪರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಕೃಪೆಯು ದೇವಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಪರಮ ಪೂಜ್ಯರೇ ದೇವ ತಂದೆಯೇ, ಸ್ವರ್ಗಗಣಗಳ ಸೇನೆಗಳಿಪರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡುಗೆಗಳ ಮೇಲೆ ನೀವು ಪವಿತ್ರ ಆತ್ಮವನ್ನು ಇಬ್ಬನಿಂದ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಾವು ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರ ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಎದ್ದಿಹರು, ಕ್ರಿಸ್ತರು ಮರಳಿ ಬರುವರು. ಆದ್ದರಿಂದ ಪ್ರಭು,
ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮದೇ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆ ಪಾತ್ರದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ. ಜಗದ ಪಾಪ ತೊಳೆಯ ಬಂದ ಮುಕ್ತಿದಾತ ಕ್ರಿಸ್ತರೇ, ತೋರಿಯೇ ಮಗೆ ಕರುಣೆಯ. ಜಗದ ಪಾಪ ತೊಳೆಯ ಬಂದ ಮುಕ್ತಿದಾತ ಕ್ರಿಸ್ತ. ನನ್ನ ಬಾಳನ್ನು ನೀ ಹರಸು, ನೀ ತೋರುವ ದಾರಿಯಲ್ಲಿ ನನ್ನ ಕೈ ಹಿಡಿದು ನೀ ನಡೆಸು, ನನ್ನ ಕೈ ಹಿಡಿದು ನೀ ನಡೆಸು. ಪಾವನ ರೋಟಿಯಲ್ಲಿ ಆ ನಿನ್ನ ರೂಪ ಕಂಡೆ, ಪವಿತ್ರ ಪಾತ್ರೆಯಲ್ಲಿ ನಿನ್ನಯ ರಕ್ತ ಆಡುವೆ, ನಿನ್ನಯ ಆಶ್ರಯ ಬೇಡುವೆ. ಎನ್ನಲ್ಲಿ ನೀ ನೆಲೆಸು, ನನ್ನ ಬಾಳನ್ನು ನೀ ಹರಸು.
ಕೈ ಹಿಡಿದು ನೀ ನಡೆಸು, ನನ್ನ ಕೈ ಹಿಡಿದು ನೀ ನಡೆಸು. ಪ್ರಿಯ ಸೋದರ ಸೋದರಿ, ನಾನು ಆಗಲೇ ವಾಟ್ಸಪ್ನಲ್ಲಿ ನಿಮಗೆಲ್ಲರಿಗೂ ಸಂದೇಶವನ್ನು ಕಳಿಸಿದಂತೆ ಈ ತಿಂಗಳು 17ನೇ ತಾರೀಕಿನವರೆಗೆ ದೇವಾಲಯದಲ್ಲಿ ಸಾರ್ವಜನಿಕರಿಗೆ ಪೂಜೆಯನ್ನು ಅರ್ಪಿಸಬಾರದು ಎಂಬುದಾಗಿ ಮಹಾಧರ್ಮಾಧ್ಯಕ್ಷರು ನಮಗೆ ತಿಳಿಸಿದ್ದಾರೆ. 17ನೇ ತಾರೀಕಿನ ನಂತರ 31ನೇ ತಾರೀಕು ತನಕ ಸಹ ಅದನ್ನು ಮುಂದುವರಿಸುವಂತ ಸಾಧ್ಯತೆ ಇರುತ್ತದೆ. ಆದ್ದರಿಂದ ನೀವೆಲ್ಲರೂ ಸಹಕರಿಸಿ ಮನೆಯಲ್ಲೇ ನೀವು ಬಲಿ ಪೂಜೆಯನ್ನು ಆನ್ಲೈನ್ಗಳ ಮೂಲಕ ನೋಡಿ ನೀವು ಭಕ್ತಿ ವಿಶ್ವಾಸದಲ್ಲಿ ಬೆಳೆಯಬೇಕು, ಜೀವಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಪ್ರಾರ್ಥಿಸೋಣ. ಪ್ರಭು ಸ್ವರ್ಗೀಯ ಕೊಡುಗೆಯಿಂದ ನಿಮ್ಮ ಭಕ್ತರನ್ನು ಪುನಚೇತನಗೊಳಿಸಿದ್ದೀರಿ. ನಿಮ್ಮ ಅವಿರತ ಸಂರಕ್ಷಣೆಯೊಡನೆ ಅವರೊಂದಿಗಿರಿ. ಎಂದು ಅಳಿಯದ ನಿಮ್ಮ ಪಾಲನೆಯಿಂದ ನಿತ್ಯ ರಕ್ಷಣೆಗೆ ಅವರು ಯೋಗ್ಯರಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವಾದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಸಮಾಧಾನ ಸದಾ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತರ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ಮುಗಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತರ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯದೆನ್ನನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತರ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಪ್ರಭೇಸುವೆ ಎಲ್ಲ ಧರ್ಮಕೇಂದ್ರದ ಗುರುಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಅದೇ ರೀತಿಯಾಗಿ ನಿಮ್ಮಿಂದ ಅಭಿಷೇಕಿಸಲ್ಪಟ್ಟಂತ ಎಲ್ಲಾ ಗುರುಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಅವರು ಯಾವುದೇ ರೀತಿಯ ಶೋಧನೆಗಳಿಗೆ, ಕಷ್ಟಗಳಿಗೆ, ತೊಂದರೆಗಳಿಗೆ ಸಿಲುಕದಂತೆ ನಿಮ್ಮ ಸೇವೆಗೆ ಮುಡುಪಾಗಿಟ್ಟಿರುವಾಗ ಅವರಿಗೆ ಬೇಕಂತ ರಕ್ಷಣೆಯನ್ನು, ಅವರಿಗೆ ಬೇಕಂತ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿರಿ. ಸದಾಕಾಲವು ಪವಿತ್ರಾತ್ಮನ ಪ್ರೇರಣೆಯೊಂದಿಗೆ ಜೀವಿಸಲು ಅವರಿಗೆ ಬೇಕಾದ ಶಕ್ತಿಯನ್ನು, ವರಪ್ರಸಾದವನ್ನು ದಯಪಾಲಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೀಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಾವು ಮರಿಯ ಪ್ರಸಾದ ಪುಣ್ಯ ಕರ್ತನು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು,
ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಎಡಬಿಡದ ಸಾಯಿ ಮಾತೆ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಪೇತ್ರರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜಾನ್ ವಿಯನಿ ಅವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಕ್ಲಾರೆಟರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋನಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಪುತ್ರರೊಡಗೂಡಿ ಅರಸೆ ಮನುತಾಯೇ ವಚ ಶಿಲ್ಪಿಯ ಗೊತ್ತಿನ ಮೂಲಕ ನಮ್ಮೆಗಳಿಂದ ನಮ್ಮ ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ